ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಶಬ್ಬೀರ್ ಇಂಡಿಗ್ನಾಳ್ ಅಂತ. ನಾವು ಈ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮೆಟಗುಡ್ ಅನ್ನುವಂಥ ಒಂದು ಗ್ರಾಮದ ಒಬ್ಬರು ರೈತರಾಗಿದ್ದೀವಿ. ನಾನು ರೈತ, ಜೊತೆಗೆ BSc ಗ್ರ್ಯಾಜುಯೇಷನನ್ನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ನಾನು ಇವತ್ತು ನಿಮಗೆ ತಿಳಿಸ್ತಾ ಇರುವಂಥ ಒಂದು ವಿಚಾರ ಏನಪ್ಪ ಅಂತಂದರೆ, ಈ ಒಂದು ವಿಡಿಯೋ ರೈತರಿಗೋಸ್ಕರ ಆಗಿರುತ್ತೆ ಅಥವಾ ಒಂದು ಸೀಡ್ಸ್ ಬೀಜದ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂತಂದರೆ ಒಂದು ಕಂಪ್ನಿ ಬೀಜನ ನಾವು ಒಂದು 8-9 ವರ್ಷದಿಂದ ಯೂಸ್ ಮಾಡ್ತಾ ಬಂದಿದ್ವಿ. ಸೊ ಆ ಒಂದು ಬೀಜ ಯಾವ ರೀತಿ ನಮಗೆ ಬೆನಿಫಿಟ್ ಅನಿಸಿದೆ ಅಥವಾ ಬೇರೆ ಬೀಜಗಳಿಗಿಂತ ಆ ಬೀಜ ಯಾವ ರೀತಿ ಬೆಟರ್ ಅನಿಸಿದೆ ಅನ್ನೋದನ್ನು ಇವತ್ತು ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಸೊ ಇವತ್ತು ಮುಂಜಾನೆ ಈ ಹೈಟೆಕ್ ಸೀಡ್ಸ್ ಕಂಪ್ನಿಯವರು ನಮ್ಮ ತೋಟಕ್ಕೆ ಬಂದಿದ್ದರು. ತೋಟಕ್ಕೆ ಬಂದುಬಿಟ್ಟು ಒಂದು ಪ್ರೋಗ್ರಾಮನ್ನು ಮಾಡಿಬಿಟ್ಟು ಸೊ ಈ ಒಂದು ಬೀಜ ನಿಮಗೆ ಯಾವ ರೀತಿ ಬೆಟರ್ ಅಂತ ಅನಿಸಿದೆ, ಎಷ್ಟು ದಿನದಿಂದ ಯೂಸ್ ಮಾಡ್ತಾ ಇದ್ದೀರಿ, ಸೊ ಇದ್ರ ಕುರಿತಾಗಿ ಎಲ್ಲನೂ ಪ್ರಶ್ನೆಯನ್ನು ಅವ್ರು ನಮ್ಗೆ ಕೇಳಿದರು. ಜೊತೆಗೆ ಒಂದು ಫಂಕ್ಷನನ್ನು ಮಾಡಿಬಿಟ್ಟು ಈ ಬೀಜದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರು. ಜೊತೆಗೆ ಈ ಒಂದು ಬೀಜನ ನಾವು 8-9 ವರ್ಷದಿಂದನೂ ಯೂಸ್ ಮಾಡ್ತಾ ಬಂದಿದ್ವಿ. ಸೊ ಇದ್ರ ಕುರಿತಾಗಿ ನಮಗಿರುವಂಥ ಒಂದು ಅನುಭವ ಯಾವ ರೀತಿ ಇದೆ, ಜೊತೆಗೆ ಇದು ಯಾವ ರೀತಿ ನಮಗೆ ಬೆನಿಫಿಷಿಯಲ್ ಆಗಿ ಅನಿಸಿದೆ ಅನ್ನೋದನ್ನು ಒಂದು ಕಾಮೆಂಟ್ರಿಯಾಗಿ ತಿಳಿಸಬೇಕು ಅಂತ ಕೇಳ್ಕೊಂಡಿದ್ರು. ಸೊ ಹೀಗಾಗಿ ನಾನು ಒಬ್ಬ ರೈತನಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ನಾವು ಬಳಸ್ತಾ ಇರುವಂಥ ಈ ಒಂದು ಹೈಟೆಕ್ ಸೀಡ್ಸ್ ಬೇರೆ ಸೀಡ್ಸ್ಗಳಿಂದ ಯಾವ ರೀತಿ ಒಳ್ಳೆಯದು ಅಂತ ಅನಿಸಿದೆ. ಸೊ ಯಾಕಪ್ಪ ಅಂತಂದರೆ, ಒಂದು ಬೀಜನ ಕಾಯಂ ಆಗಿ ನಾವು 8-9 ವರ್ಷದವರೆಗೂ ಒಂದೇ ಬೀಜನ ಯೂಸ್ ಮಾಡ್ತಾ ಇದ್ದೀವಪ್ಪ ಅಂತಂದರೆ ಅದರ ಅರ್ಥ ಅದು ನಮಗೆ ಒಂದು ರೀತಿ ಬೆನಿಫಿಟ್ ಇದೆ ಅಂತಾನೆ. ಸೊ ಏನಪ್ಪ ಅಂತಂದರೆ, ನಮ್ಮದು ನಾರ್ಮಲ್ ಆಗಿ 4 ಎಕರೆ ಜಮೀನಿದೆ. ನಾವು ಚಿಲ್ಲರೆ ಬೆಳೆಗಳನ್ನು ಬೆಳಿತೀವಿ. ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ನಾವು ಯಾವುದೇ ರೀತಿಯ ಒಂದು ಕಂಪನಿಯಿಂದ ದುಡ್ಡನ್ನು ಪಡ್ಕೊಂಡು ಯಾವುದೇ ರೀತಿಯ ಪ್ರಮೋಷನನ್ನು ಅಂತಂದರೆ ದುಡ್ಡು ಪಡ್ಕೊಂಡು ಪ್ರಮೋಷನನ್ನು ಮಾಡ್ತಾ ಇಲ್ಲ. ಸೊ ನಾನು ಒಬ್ಬ ರೈತನಾಗಿ ರೈತರಿಗೆ ನಾನು ಈ ಒಂದು ಬೀಜದ ಕುರಿತಾಗಿ ಪಡ್ಕೊಂಡಿರುವಂಥ ಒಂದು ಅನುಭವವನ್ನು, ಈ ಬೀಜ ನಮಗೆ ಯಾವ ರೀತಿ ಬೆನಿಫಿಟ್ ಆಗಿ ಅನಿಸಿದೆ ಅನ್ನೋದನ್ನು ಒಂದು ಮಾಹಿತಿ ಅಥವಾ ಒಂದು ಅನುಭವವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇದಿಷ್ಟೇ. ಏನಪ್ಪ ಅಂತಂದರೆ, ಸೊ ನಾವು ಈ ಹೈಟೆಕ್ 5109 ಅನ್ನುವಂಥ ಒಂದು ಸೀಡ್ಸನ್ನು, ಏನು ಮೆಕ್ಕೆಜೋಳದ ಸೀಡ್ಸನ್ನು ಯೂಸ್ ಮಾಡ್ತಾಯಿದ್ವಿ. ಸೊ ಇದು ನಮಗೆ ಬೇರೆ ಬೀಜಗಳಿಗಿಂತ ಸ್ವಲ್ಪ ಬೆಟರ್ ಅನಿಸಿದೆ. ಏನಪ್ಪ ಅಂತಂದರೆ, ಈ ಬೀಜದಿಂದ ನಾವು ಜಾಸ್ತಿ ಈಲ್ಡನ್ನು ಪಡ್ಕೊಳ್ತಾ ಇದ್ದೀವಿ, ಅಂತಂದರೆ ಜಾಸ್ತಿ ಇಳುವರಿನ ಪಡ್ಕೊತಾ ಇದ್ದೀವಿ. ಜೊತೆಗೆ ಈ ಒಂದು ಬೀಜದಿಂದ ನಮಗೆ ಇನ್ನೊಂದು ಮೇನ್ ಬೆಟರ್ ಆಗಿರುವಂಥ ಬೆನಿಫಿಟ್ ಏನಾಗಿದೆಯಪ್ಪ ಅಂತಂದರೆ, ಸೊ ನಮ್ಮ ನೆಲ ಅಂತಂದರೆ ನಮ್ಮ ಭೂಮಿ ಎರೆನೆಲ, ನೀವು ನೋಡ್ಬೋದು ಇಲ್ಲಿ ನಮ್ಮ ಭೂಮಿ ಎರೆನೆಲ ಆಗಿರೋದ್ರಿಂದ ಕೆಲವೊಮ್ಮೆ ಅತಿಯಾದ ನೀರು ಕೂಡ ಭೂಮಿಗೆ ಅಹಿತಕರ ಆಗುತ್ತೆ. ಇನ್ನು ಕೆಲವೊಮ್ಮೆ ನೀರು ಕಡಿಮೆ ಬೀಳೋದ್ರಿಂದ ನೆಲ ಬಿರುಕು ಬಿಟ್ಟು ನೀರಿನ ಅಭಾವದಿಂದ ಕೆಲವೊಮ್ಮೆ ನಮ್ಮ ಬೆಳೆಗಳು ಲಾಸ್ ಆಗಿದ್ದಾವೆ. ಸೊ ಹೀಗಾಗಿ ನಾವು ಈ ಒಂದು ಮೆಕ್ಕೆಜೋಳನ ಮುಂಚೆ ಬೇರೆ ಬೀಜಗಳನ್ನು ಏನು ಬೆಳೆಸ್ತಾ ಇದ್ದೀವಿ, ಆವಾಗ ಕೆಲವೊಮ್ಮೆ ನೀರಿನ ಅಭಾವದಿಂದ ಆಗಿರ್ಬೋದು ಅಥವಾ ಕೆಲವೊಮ್ಮೆ ಅತಿವೃಷ್ಟಿಯಿಂದ ಆಗಿರ್ಬೋದು ನಮ್ಮ ಬೆಳೆ ಹಾಳಾಗಿ ಹೋಗ್ತಾ ಇತ್ತು. ಸೊ ಅದಾದಮೇಲೆ ನಾವು ಯಾವಾಗ ಈ ಒಂದು ಹೈಟೆಕ್ ಸೀಡ್ಸ್ ಅನ್ನುವಂಥ ಒಂದು ಬೀಜನ ಯೂಸ್ ಮಾಡ್ತಾ ಇದ್ವಿ. ಸೊ ಅವಾಗಿಂದ ನಮಗೆ ಬೆಸ್ಟ್ ಬೆನಿಫಿಟ್ ಏನಪ್ಪ ಅಂತಂದರೆ, ಈ ಒಂದು ಬೀಜ ನಾರ್ಮಲ್ ಆಗಿ ಈ ಒಂದು ಬೀಜ ಏನಿದೆಯೋ ಹೈಟೆಕ್ 5109 ಅನ್ನುವಂಥ ಬೀಜ ನೀರಿನಂಶಕ್ಕೆ ತಡೆದುಕೊಳ್ಳುತ್ತೆ. ಅಂತಂದರೆ ಜಾಸ್ತಿ ನೀರಿನಂಶ ಆದರೂ ಕೂಡ ತಡೆದುಕೊಳ್ಳುವಂಥ ಗುಣ ಈ ಒಂದು ಸಸಿಗೆ ಇರುತ್ತೆ. ಜೊತೆಗೆ ನೀರಿನಂಶ ಕಡಿಮೆ ಆದರೂ ಸಹಿತ ಈ ಒಂದು ಬೆಳೆ ತಡೆಯುತ್ತೆ. ಅಂತಂದರೆ ಈ ಒಂದು 5109 ಅನ್ನುವಂಥ ಒಂದು ಹೈಟೆಕ್ ಸೀಡ್ಸು ಬೆಳೆ ಯಾವ ರೀತಿ ಬರುತ್ತಪ್ಪ ಅಂತಂದರೆ, ಸೊ ನೀವು ಇಲ್ಲಿ ನೋಡ್ಬೋದು, ದಂಟು ಎಲೆಗಳು ದಪ್ಪವಾಗಿ ಬರುತ್ತವೆ. ಅಂತಂದರೆ ಈ ಯಾವ ರೀತಿ ಕಬ್ಬಿನ ಎಲೆಗಳು ಇರ್ತಾವಲ್ರಿ, ಬಾಳೆ ಎಲೆ ಅಥವಾ ಕಬ್ಬಿನ ಎಲೆ ಅಗಲವಾಗಿ ದಪ್ಪವಾಗಿರ್ತಾವೆ. ಸೊ ಆ ರೀತಿ ಗಟ್ಟಿಯಾಗಿ ಗಡಸಾಗಿ ಬರ್ತವೆ. ಸೊ ಇದರಿಂದ ನೀರಿನಂಶ ತಡ್ಕೊಳ್ಳುವಂಥ ಒಂದು ಗುಣ ಈ ಒಂದು ಬೀಜಕ್ಕೆ ಜಾಸ್ತಿ ಐತಿ ಅಂಥೇಳಿ ನಾನು ಅನುಭವನ ಪಡ್ಕೊಂಡಿದ್ದೀವಿ. ಜೊತೆಗೆ ಬೇರೆ ಬೀಜಗಳಿಗೆ ನಾವು ಬಿತ್ತನೆ ಮಾಡಿ ಕಂಪೇರ್ ಮಾಡಿದ್ದಕ್ಕೆ ನೋಡಿದರೆ, ಸೊ ಈ ಒಂದು ಬೀಜ ತೆನೆಯಲ್ಲಿ ತುದಿವರೆಗೂ ಕೂಡ ಕಾಳನ್ನು ಹೊಂದಿದೆ. ಇನ್ನು ಬೇರೆ ಬೀಜಗಳಿಗೆ ಕಂಪೇರ್ ಮಾಡಿದರೆ ಇಳುವರಿನೂ ಕೂಡ ನಾವು ಜಾಸ್ತಿ ಪಡ್ಕೊಂಡಿದ್ದೀವಿ. ಸೊ ಅದರ ಸಲುವಾಗಿ ನಾನು ರೈತರಿಗೆ ಹೇಳೋಕ್ಕೆ ಇಷ್ಟಪಡೋದು ಏನಪ್ಪ ಅಂತಂದರೆ, ನೀವು ಇಲ್ಲೇನು ನೋಡ್ತಾ ಇದ್ದೀರೋ, ಸೊ ಇದು ನಮ್ಮದೇ ತೋಟ. ಇಲ್ಲಿರುವಂಥ ಬೆಳೆದಿರುವಂಥ ಬೆಳೆ ಆಗಿರ್ಬೋದು, ಸೊ ನಾವು ಬಳಸಿರುವಂಥ ಬೀಜ ಆಗಿರ್ಬೋದು, ಎಲ್ಲನೂ ನಿಮ್ಮ ಕಣ್ಣು ಮುಂದೆನೇ ಇದೆ. ಸೊ ಈ ರೀತಿ ನಾವು ಬೆಳೆನ ತಕ್ಕೊತಾ ಇದ್ದೀವಿ. ಕಳೆದ 8-9 ವರ್ಷದಿಂದನೂ ಇದೇ ಒಂದು ಬೀಜನ ಯೂಸ್ ಮಾಡಿಕೊಂಡು ಬೆಳೆ ತಕ್ಕೊತಾ ಇದ್ದೀವಿ. ಸೊ ನಾನು ರೈತರಿಗೆ ಹೇಳೋಕ್ಕೆ ಇಷ್ಟಪಡೋದು ಏನಪ್ಪ ಅಂತಂದರೆ, ಸೊ ನೀವು ಕೂಡ ಕೆಲವೊಮ್ಮೆ ಇಂಥ ಬೀಜನ ಟ್ರೈ ಮಾಡಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ, ಇದರ ಅರ್ಥ ನಮ್ಮ ಭೂಮಿ ಒಳಗಡೆ ಚಲೋ ಬೆಳೆದದ ಅಂತೇಳಿ ನಿಮ್ಮ ಭೂಮಿ ಒಳಗಡೆನೂ ಬೆಳೆಯುತ್ತೆ ಅಂತೇಳಿ ನಾನೇನು ಗ್ಯಾರಂಟಿ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಬಟ್ ಆದ್ರೆ ಟ್ರೈ ಮಾಡಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೊಂದು ನನ್ನ ಕಾಮೆಂಟ್ರಿ ಹೇಳೋಕ್ಕೆ ಇಷ್ಟಪಡೋದು. ಯಾಕಪ್ಪ ಅಂತಂದ್ರೆ, ಕೆಲವೊಂದು ಬೀಜಗಳು ಕೆಂಪು ಮಣ್ಣಿಗೆ ಯೂಸ್ ಜಾಸ್ತಿ ಬೆಳೆಗಳನ್ನ ಬರ್ತಾ ಇರ್ತವೆ. ಇನ್ನು ಕೆಲವೊಂದಿಷ್ಟು ಬೀಜಗಳು ಈ ಒಂದು ಎರೆ ಮಣ್ಣಿಗೆ ಜಾಸ್ತಿ ಇಳುವರಿ ಬರ್ತಾ ಇರುತ್ತೆ. ಬಟ್ ಆದರೆ ಟ್ರೈ ಮಾಡೋದು ಬೆಟ್ರ್. ಸೊ ಹೀಗಾಗಿ ರೈತರಿಗೆ ನಾನು ಹೇಳೋಕ್ಕೆ ಇಷ್ಟಪಡೋದು ಏನಪ್ಪ ಅಂತಂದ್ರೆ, ಈ ಬೀಜನ ಟ್ರೈ ಮಾಡಿರಿ ಒಂದು ಸಾರಿ. ನಿಮ್ಮ ಭೂಮಿಗೆ ಚೆನ್ನಾಗಿ ಬೆಳೆ ಬಂತು ಅಂತಂದರೆ ಡೆಫಿನೆಟ್ಲಿ ಯೂಸ್ ಮಾಡಿರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡುವಂಥ ಒಂದು ವಿಷಯ. ಸೊ ಇನ್ನು ಈ 8-9 ವರ್ಷದಲ್ಲಿ ನಾವು ಈ ಒಂದು ಬೀಜದ ಕುರಿತಾಗಿ ಪಡ್ಕೊಂಡಿರುವಂಥ ಒಂದು ಅನುಭವ ಏನಪ್ಪ ಅಂತಂದರೆ, ಒಂದು ವರ್ಷ ಅಂತಂದರೆ ಈಗ ಒಂದು 4-5 ವರ್ಷಗಳ ಹಿಂದೆ
ಅತಿವೃಷ್ಟಿ ಆಗಿತ್ತು ಅಂತಂದರೆ ಸಿಕ್ಕಾಪಟ್ಟೆ ಮಳೆ ಆಗಿಬಿಟ್ಟು ನಮ್ಮ ಭೂಮಿ ಒಳಗಡೆ ಜಾಸ್ತಿ ನೀರು ನಿಂತುಬಿಟ್ಟಿತ್ತು. ಸೊ ಹೀಗಾಗಿ ಅತಿ ನೀರಿನಿಂದಾಗಿ ಮುಂಚೆ ಎಲ್ಲ ನಮ್ಮ ಹೊಲದೊಳಗಡೆ ನೀರಿನಂಶ ಹೆಚ್ಚಾಗಿ ಬೆಳೆ ನಾಶ ಆಗಿ ಹೋಗಿತ್ತು. ಸೊ ಈ ಬೀಜನ ನಾವು ಬಳಸಿದಾಗ ಒಂದು ಸಾರಿ ಆಗಿರುವಂಥ ಅನುಭವ ಏನಪ್ಪ ಅಂತಂದರೆ, ಸೊ ಆ ಒಂದು ಸಾರಿ ನಮ್ಮ ಮೆಕ್ಕೆಜೋಳ ಏನಿತ್ತು ಇಳುವರಿಯಲ್ಲಿ ಕಡಿಮೆ ಆಯಿತು, ಬಟ್ ಆದರೆ ಯಾವುದೇ ರೀತಿ ಲಾಸ್ ನಮಗೆ ಆಗಲಿಲ್ಲ. ಸೊ ಅದೊಂದು ನಾವು ಅನುಭವ ಆಗಿರುವಂಥ ಒಂದು ವಿಚಾರ ಏನಪ್ಪ ಅಂತಂದರೆ, ಆ ಒಂದು ವರ್ಷ 1 ಎಕರೆ ಮಾತ್ರ ಮೆಕ್ಕೆಜೋಳನ ಬಿತ್ತಿದ್ವಿ, ಬಟ್ ಆದರೆ ಆ ವರ್ಷ ಜಾಸ್ತಿ ಮಳೆ ಆಗಿರೋದ್ರಿಂದ ಈ ಒಂದು ನಾಟಿಗೆ ಏನಿತ್ತು ಅತಿ ಎತ್ತರ ಆಗಲಿಲ್ಲ, ಬಟ್ ಆದರೆ ಈ ಒಂದು ಈಲ್ಡ್ ತೆನೆ ಅಥವಾ ಒಂದು ಬೆಳೆ ಏನಿತ್ತು ಚೆನ್ನಾಗಿ ಬಂತು. ಅಂತಂದರೆ ಅಟ್ಲೀಸ್ಟ್ ಲಾಸ್ ಆದರೂ ಆಗಲಿಲ್ಲ. ಮಿನಿಮಮ್ ಒಂದು 30,000 ಲಾಭನ ಆ ವರ್ಷ ನಾವು ಪಡ್ಕೊಂಡಿದ್ವಿ 1 ಎಕರೆಗೆ. ಅಂತಂದರೆ ಇದ್ರ ಮೇಲೆ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡೋದೇನಪ್ಪ ಅಂತಂದರೆ, ನೀರಿನಂಶ ಜಾಸ್ತಿ ಆದರೂ ಆಯಿತು, ಕಡಿಮೆ ಆದರೂ ಆಯಿತು, ಈ ಒಂದು ಬೆಳೆ ನೀರಿನಂಶದಲ್ಲಿ ಆಗುವಂಥ ಒಂದು ವ್ಯತ್ಯಾಸಕ್ಕೆ ತಡೆದುಕೊಳ್ಳುತ್ತೆ ಅನ್ನೋದು ಒಬ್ಬ ರೈತನಾಗಿ ನಮಗಾಗಿರುವಂಥ ಒಂದು ಅನುಭವ. ಸೊ ಹೀಗಾಗಿ ನಿಮ್ಮ ಭೂಮಿಗೂ ಕೂಡ ನೀರಿನಂಶದ ಒಂದು ಹೆಚ್ಚು ಕಡಿಮೆನ ಅನುಭವಿಸ್ತಾ ಇದ್ದರೆ ಈ ಒಂದು ಬೀಜನ ಟ್ರೈ ಮಾಡಿ ನೋಡಿರಿ. ಮತ್ತು ಇನ್ನೊಂದು ಸಾರಿ ನಾವು ಬಿತ್ತನೆ ಮಾಡಿದಾಗ 1 ಎಕರೆ ಒಳಗಡೆ 90,000 95,000ವರೆಗೂ ಕೂಡ ನಾವು ಲಾಭನ ಪಡ್ಕೊಂಡಿದ್ದೀವಿ. ಹಾಗಂತೇಳಿ ಪ್ರತಿ ವರ್ಷವೂ ಅದೇ ರೀತಿ ಲಾಭ ಬರುತ್ತೆ ಅಂಥೇಳಿ ನಾನು ಯಾವುದೇ ಗ್ಯಾರಂಟಿನ ಹೇಳಲ್ಲ ಒಬ್ಬ ರೈತನಾಗಿ. ಬಟ್ ಆದರೆ ಈ ಒಂದು ಬೀಜ 5109 ಅನ್ನುವಂಥ ಒಂದು ಬೀಜ ಹೈಟೆಕ್ ಸೀಡ್ಸ್ದು ಯಾವ ರೀತಿ ಇದೆಯಪ್ಪ ಅಂತಂದರೆ, ನೀವು ಯಾವ ರೀತಿ ಮೇಂಟೆನೆನ್ಸನ್ನ ಮಾಡ್ತೀರಿ, ಯಾವ ರೀತಿ ನೀವು ವ್ಯವಸ್ಥೆ ಗೊಬ್ಬರ ಬೀಜ ನೀರು ಯಾವ ರೀತಿ ಹಾಯಿಸ್ತೀರಿ, ಯಾವ ರೀತಿ ಕೊಡ್ತೀರಿ, ಅದರ ಆಧಾರದ ಮೇಲೆ ನೀವು ಯಾವ ರೀತಿ ವ್ಯವಸ್ಥೆ ಮಾಡ್ತೀರಿ, ಅದರ ಆಧಾರದ ಮೇಲೆ ಇಳುವರಿ ಬರುತ್ತೆ. ಸೊ ನಾನು ನಿಮ್ಗೆ ಹೇಳಿದೆ ಅಲ್ರಿ, 30,000ದಿಂದ ಹಿಡ್ಕೊಂಡು ಪ್ರತಿ ಎಕರೆಗೆ ನಾವು 90,000ವರೆಗೂ ಕೂಡ ಲಾಭನ ಪಡ್ಕೊಂಡಿದ್ದೀವಿ. ಅದು ನಮ್ಮ ಒಂದು ವ್ಯವಸ್ಥೆ ಯಾವ ರೀತಿ ಮಾಡ್ತೀವಿ, ಅದರ ಮೇಲೆ ಮೇಂಟೆನೆನ್ಸ್ ಯಾವ ರೀತಿ ಮಾಡ್ತೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಈ ಒಂದು ಮೆಕ್ಕೆಜೋಳದ ಸೀಡ್ಸ್ನ ಯಾವ ಸೀಸನ್ಗೆ ಹೊಂದ್ಕೊಳ್ತೀವಿ ಅನ್ನೋದ್ರ ಕುರಿತಾಗಿ ಏನಾದರೂ ಮಾತಾಡಬೇಕಪ್ಪ ಅಂತಂದರೆ, ಸೊ ನಾವು ಈ ಒಂದು ಬೆಳೆನ ಅನುಭವದ ಮೇಲೆ ಹೇಳಬೇಕಪ್ಪ ಅಂತಂದರೆ 2 ಸೀಸನ್ಗೆ ಯೂಸ್ ಮಾಡಿದ್ದೀವಿ. ಅಂತಂದರೆ ಈ ರಬಿ ಮತ್ತು ಖಾರಿಫ್ ಅನ್ನುವಂಥ ಏನು ಋತುಮಾನಗಳು ಬರ್ತವೆ, ಅಂತಂದರೆ ಮುಂಗಾರು ಅಥವಾ ಹಿಂಗಾರು ಏನು ಕಾಲಗಳು ಬರ್ತವೆ ಬಿತ್ತನೆ ಮಾಡೋದಕ್ಕೆ, 2 ಕಾಲಗಳು ಇವೇನು ಬರ್ತವೆ. ಸೊ ಇವು 2 ಅವಧಿಯಲ್ಲಿ ಕೂಡ ನಾವು ಬಿತ್ತನೆಯನ್ನು ಮಾಡಿ ಇಳುವರಿಯನ್ನು ಪಡ್ಕೊಂಡಿದ್ದೀವಿ. ನಾರ್ಮಲಾಗಿ ನಾವು ಬಿತ್ತನೆ ಮಾಡೋದು ಯಾವುದಪ್ಪ ಅಂತಂದರೆ ಜುಲೈಯಲ್ಲಿ ಬಿತ್ತನೆಯನ್ನು ಮಾಡಿದರೆ, ಸೊ ಈ ಒಂದು ನವಂಬರ್ ತಿಂಗಳಲ್ಲಿ ಸದ್ಯಕ್ಕೆ ನಾವು ಇವಾಗ ಏನು ಕಟಾವು ಮಾಡ್ತಾಯಿದ್ದೀವಿ, ಸೊ ಈ ಒಂದು ದಿನಗಳಿಗೆ ಕಟಾವು ಮಾಡ್ತೀವಿ. ಇನ್ನು ಕೆಲವೊಂದು ಬಾರಿ ಬೇಸಿಗೆ ಬೆಳೆ ಅಂತೇಳಿ ಏನು ಕರಿತೀವಿ ಅದನ್ನು ಡಿಸೆಂಬರ್ ಮಂತ್ನಲ್ಲಿ ಅಥವಾ ಡಿಸೆಂಬರ್ 15 ತಾರೀಕಿನಂದು ಅಥವಾ ಅದರಿಂದ ಸ್ವಲ್ಪ 1-2 ದಿನ ಹೆಚ್ಚು ಕಡಿಮೆ ಅವಾಗ ನಾವು ಏನಾದರೂ ಬಿತ್ತನೆ ಮಾಡಿದರೆ, ಈ ಒಂದು ಏಪ್ರಿಲ್ ಮಂತ್ ಹೆಚ್ಚು ಕಡಿಮೆ ಸ್ವಲ್ಪ ಒಂದಿಷ್ಟು ದಿನ ಒಣಗೋದಕ್ಕೆ ಬಿಟ್ಟು ಈ ಒಂದು ಏಪ್ರಿಲ್ ಮಂತ್ ಒಳಗಡೆ ಕೂಡ ಕಟಾವನ್ನ ಮಾಡಿದ್ವಿ. ಸೊ 2 ರೀತಿಯಾಗಿರುವಂಥ ಬೆಳೆನ ತೆಕ್ಕೊಂಡಿದ್ದೀವಿ. ಈ ಒಂದು ಮೆಕ್ಕೆಜೋಳದ ಬೀಜ 2 ಕಾಲಕ್ಕೂ ಹೊಂದ್ಕೊಳ್ಳುತ್ತೆ. ಬಟ್ ನಾನು ಕೊಡುವಂಥ ಸಜೆಷನ್ ಏನಪ್ಪ ಅಂತಂದರೆ, ಒಂದು ಭೂಮಿಗೆ ನೀವು ಒಂದು ಋತುಮಾನಕ್ಕೆ ಬಿತ್ತನೆ ಮಾಡಿದಿರಿಪ್ಪ ಅಂತಂದರೆ ಇನ್ನೊಂದು ಋತುಮಾನಕ್ಕೆ ಅಂತಂದರೆ ಇನ್ನೊಂದು ಕಾಲಕ್ಕೆ ಅದೇ ಭೂಮಿಗೆ ಇದೇ ಬೀಜವನ್ನು ಬಿತ್ತನೆ ಮಾಡೋದು ಮಾಡಬೇಡ್ರಿ. ಯಾಕಪ್ಪ ಅಂತಂದ್ರೆ ಸೊ ಸೇಮ್ ಬೀಜನೇ ಅಂತಂದರೆ ಮೆಕ್ಕೆಜೋಳನೇ 2 ಕಾಲಕ್ಕೂ ನಾವು ಬಿತ್ತನೆ ಮಾಡೋದ್ರಿಂದ ಸ್ವಲ್ಪ ಮಣ್ಣಿನ ಫಲವತ್ತತೆಯಲ್ಲಿ ವೇರಿಯೇಷನ್ ಆಗ್ಬೋದು, ಇಳುವರಿಯಲ್ಲಿ ವೇರಿಯೇಷನ್ ಆಗ್ಬೋದು ಅಷ್ಟೇ. ಹೊರತಾಗಿ ಬೀಜದ ಕುರಿತಾಗಿ ಹೇಳಬೇಕಪ್ಪ ಅಂತಂದರೆ ಇದು ಮುಂಗಾರು ಬೆಳೆಗೂ ಮತ್ತು ಹಿಂಗಾರು ಬೆಳೆಗೂ 2ಕ್ಕೂ ಕೂಡ ಅಡ್ಜಸ್ಟ್ಮೆಂಟ್ ಆಗುವಂಥ ಒಂದು ಬೀಜ ಇದೆ ನಮ್ಮ ಅನುಭವದ ಮೇಲೆ ಹೇಳೋದಕ್ಕೆ. ಸೊ ಕೊನೆಯದಾಗಿ ನಾನು ಎಲ್ಲ ರೈತರಿಗೆ ಹೇಳೋಕ್ಕೆ ಇಷ್ಟಪಡೋದು ಒಂದೇ ಏನಪ್ಪ ಅಂತಂದರೆ, ಈ ಒಂದು ಹೈಟೆಕ್ 5109 ಅನ್ನುವಂಥ ಒಂದು ಹೈಬ್ರಿಡ್ ಸೀಡ್ಸ್ ಮೆಕ್ಕೆಜೋಳದ ಸೀಡ್ಸ್ನ ಸೊ ನೀವು ಕೂಡ ಟ್ರೈ ಮಾಡಿ ನೋಡಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಇಳುವರಿ ಸರಿಯಾಗಿ ಬಂತು ಅಂತಂದರೆ ಯೂಸ್ ಮಾಡಿರಿ. ಸೊ ನಮಗಾಗಿರುವಂಥ ಅನುಭವನ ನಾನು ಇಲ್ಲಿವರೆಗೆ ಹಂಚ್ಕೊಂಡೆ. ಈ ಒಂದು ಅನುಭವದಿಂದ ಎಲ್ಲ ರೈತರಿಗೆ ಆಗಿರ್ಬೋದು, ಈ ಒಂದು ವಿಡಿಯೋ ನೋಡ್ತಾ ಇರುವಂಥ ಎಲ್ಲ ಜನರಿಗೆ ಯೂಸ್ ಆಗಿರ್ಬೋದು ಅಂತ ಅನ್ಕೊತಾ ಇದ್ದೀನಿ. ಸೊ ಕೊನೆಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ. ಎಲ್ರಿಗೂ ಕೂಡ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್.